ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೀನಾಶಿವು. ಎಲ್ಲರೂ ಕೂಡ ಶಿವರಾತ್ರಿ ಹಬ್ಬವನ್ನು ತುಂಬ ವಿಜೃಂಭಣೆಯಿಂದ ಆಚರಿಸಿರ್ತೀರಾ ಅಂತ ಅಂದ್ಕೊಳ್ತೀನಿ. ನೀವು ಪೂಜಿಸುವಂಥ ಆ ದೇವರು ಶಿವಪ್ಪ ನಿಮ್ಮೆಲ್ಲರಿಗೂ ಕೂಡ ಸುಖ, ಶಾಂತಿ, ಸಮೃದ್ಧಿಯನ್ನು ಕೊಟ್ಟು ನಿಮ್ಮ ಇಷ್ಟಾರ್ಥಗಳೆಲ್ಲವನ್ನು ಕೂಡ ನೆರವೇರಿಸಲಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರ ಥರನೇ ನಾವು ಕೂಡ ಶಿವರಾತ್ರಿ ಹಬ್ಬವನ್ನು ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ವಿ. ಹಾಗೆಯೇ ಮಾಘ ಮಾಸದಲ್ಲಿ ವಿಶೇಷವಾಗಿ ಸಾಕಷ್ಟು ಪೂಜೆಗಳನ್ನು ಮಾಡ್ತಾ ಇರ್ತಾರೆ. ಅದರಲ್ಲಿ ಒಂದು ಸ್ಪೆಷಲ್ ಆಗಿ ನಾನು ಮಾಡಿರುವಂಥ ಪೂಜೆ ಅಂತ ಹೇಳಿದರೆ ತುಂಬ ಫಲವನ್ನು ನೀಡುವಂಥ ಪೂಜೆ ಇದಾಗಿದೆ. ಗಣೇಶನ ಪೂಜೆ 21 ದಿನದ ಒಂದು ಗಣೇಶನ ಪೂಜೆಯನ್ನು ನಾನು ಹಿಡಿದಿದ್ದೆ. ಸೊ ಅದು ಕಂಪ್ಲೀಟಾಗಿ ನಾನು ನಿನ್ನೆಗೆ ಅದನ್ನು ಮುಗಿಸಿರುವಂಥದ್ದು. ನಾನು ಕೆಲವೊಂದಿಷ್ಟು ಅಫರ್ಮೇಷನನ್ನು ಮಾಡ್ಕೊಂಡ್ಬಿಟ್ಟು ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಂಡ್ಬಿಟ್ಟು ಆ ಪೂಜೆಯನ್ನು ಹಿಡಿದಿರುವಂಥದ್ದು. ಈ ಹಿಂದೆ ಲಾಕ್ಡೌನ್ ಸಮಯದಲ್ಲಿ ಆ ಪೂಜೆಯನ್ನು ಹಿಡಿದ್ಬಿಟ್ಟು ನನ್ನ ಒಂದು ವಿಷನ್ನು ಫುಲ್ಫಿಲ್ ಮಾಡಿಕೊಂಡಿದ್ದೆ. ಸೊ ಹಾಗಾಗಿಯೇ ಇವಾಗಲೂ ಕೂಡ ಅಷ್ಟೇ ಒಂದು ಮಹತ್ತರವಾದಂಥ ಒಂದು ಕಾರ್ಯದ ನೆರವೇರಲಿಕ್ಕೋಸ್ಕರ ಆ ಪೂಜೆಯನ್ನು ಕೈಗೊಂಡಿರುವುದು. ಅದ್ರ ಜೊತೆಗೆ ಸಣ್ಣ ಪುಟ್ಟ ಒಂದಿಷ್ಟು ಅಫರ್ಮೇಷನನ್ನು ಪ್ರತಿನಿತ್ಯನೂ ಕೂಡ ಮಾಡಿಕೊಂಡಾಗ ಅದೆಲ್ಲದೂ ಕೂಡ ಫುಲ್ಫಿಲ್ ಆವಾಗೇ ಸಡನ್ನಾಗಿ ರಿಸಲ್ಟನ್ನು ಕೊಡ್ತಾ ಹೋಗಿರುವಂಥದ್ದು. ಸೊ ಅದೆಲ್ಲದೂ ಕೂಡ ಯಾವ ರೀತಿ ಇತ್ತು, ಯಾವ ರೀತಿ ನಡೀತು, ಏನು ಅನ್ನುವಂಥದ್ದನ್ನು ಸ್ವಲ್ಪ ನಾನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಈ ವಿಡಿಯೋವನ್ನು ಮಾಡಿರುವಂಥದ್ದು. ಇಂಟ್ರೆಸ್ಟ್ ಇದ್ದವರು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡ್ಬೋದು. 21 ದಿನದ ಗಣೇಶನ ಪೂಜೆಯನ್ನು ಕೈಗೊಂಡು ನಿನ್ನೆಗೆ ನಾನು ಆ ಪೂಜೆಯನ್ನು ಕಂಪ್ಲೀಟಾಗಿ ಮುಗಿಸಿದೆ. ಮನೆಯಲ್ಲಿ ಒಂಥರ ಪಾಸಿಟಿವ್ ಆದಂಥ ಎನರ್ಜಿ ಕೂಡ ಬರ್ತಾ ಇದೆ. ಯಾಕೆಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ 21 ದಿನದ ಪೂಜೆಯನ್ನು ಮಾಡಿರುವಂಥದ್ದು ತುಂಬ ಅಂದರೆ ತುಂಬಾ ಖುಷಿಯನ್ನು ಕೊಡ್ತಾ ಇರುವಂಥದ್ದು. ಯಾಕೆಂದರೆ ಪ್ರತಿನಿತ್ಯನೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲೇ ನಾವು ಯಾವಾಗಲೂ ಕೂಡ ಪೂಜೆ ಮಾಡೋಕ್ಕಾಗಲ್ಲ. ಶುಕ್ರವಾರ ಅಷ್ಟೇ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡುವಂಥದ್ದು. ಬೇರೆ ದಿನದಲ್ಲೆಲ್ಲ ನಾರ್ಮಲಾಗಿ 7 ಗಂಟೆ ಅಥವಾ 8 ಗಂಟೆ ಅಷ್ಟೊತ್ತಿಗೆ ನಮ್ಮ ಪೂಜೆ ಆಗ್ತಿರುತ್ತೆ. ಹಾಗಾಗಿಯೇ ಇದು ಸ್ಪೆಷಲ್ ಅಂತ ನಮ್ಗೆ ಅನಿಸಿರುವಂಥದ್ದು. ಇನ್ನು ನನ್ನ 2 ಸಬ್ಸ್ಕ್ರೈಬರ್ ಕೂಡ ನನಗೆ ಹೇಳಿದರು, ನೀವು ಪೂಜೆ ಮಾಡುವಾಗ ನಮ್ಮದು ಒಂದಿಷ್ಟು ವಿಷನ್ನು ಹೇಳ್ಕೊಳ್ಳಿ, ಅವ್ರ ಮಗನ ಓದಿನ ಬಗ್ಗೆ ಮತ್ತು ಇನ್ನೊಬ್ಬರು ಅವರ ಒಂದು ಜಾಬ್ ಬಗ್ಗೆ. ಸೊ ಹೇಳಿದರು. ಅವ್ರಿಗೂ ಕೂಡ ನಾನು 21 ದಿನವೂ ಕೂಡ ನನ್ನ ಒಂದು ವಿಶ್ ಜೊತೆಗೆ ಅವರ ಹೆಸರು ಮೇಲೂ ಕೂಡ ನಾನು ವಿಶನ್ನು ಮಾಡ್ಕೊಂಡಿದ್ದೀನಿ. ಸೊ ಅವ್ರಿಗೂ ಕೂಡ ಖಂಡಿತ ಒಳ್ಳೆಯದಾಗಲಿ ಅಂತ ಮನಸ್ಪೂರ್ವಕವಾಗಿ ಬಯಸ್ತೀನಿ ಕೂಡ. ಈ 21 ದಿನದಲ್ಲಿ ಪೂಜೆಯನ್ನು ಮಾಡ್ತಾ ಇರಬೇಕಾದ್ರೆ ಒಂದಿಷ್ಟು ಸಣ್ಣದಾದಂಥ ಅಫರ್ಮೇಷನನ್ನು ನಾನು ಮಧ್ಯದಲ್ಲಿ ಮಾಡ್ಕೊಳ್ತಾ ಇದ್ದೆ. ಸೊ ಅವೆಲ್ಲವೂ ಕೂಡ ಅವಾಗಿಂದವಾಗಿಯೇ ನನಗೆ ಫುಲ್ಫಿಲ್ ಆಗಿರುವಂಥದ್ದು. ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದರೆ, ಒಂದಿನ ಸುಮ್ಮನೆ ನಾನು ಕೂತ್ಕೊಂಡ್ಬಿಟ್ಟು ಆಲ್ಬಮನ್ನು ನೋಡ್ತಾ ಇದ್ದೆ. ಆಗ ನನ್ನ ಬಾಲ್ಯ ಸ್ನೇಹಿತೆ, ತುಂಬ ಚಿಕ್ಕ ವಯಸ್ಸಿನಿಂದ 10th ಕ್ಲಾಸನ್ನೇ ನಾವು ಓದಿರುವಂಥವ್ರು. ಸೊ ಅವರಿವಾಗ ಸಾಗರದಲ್ಲಿರೋದು ಅಂತ ಗೊತ್ತು, ಆದರೆ ಕಾಂಟ್ಯಾಕ್ಟ್ ಇಲ್ಲ, ಏನೂ ಇರಲಿಲ್ಲ. ಅವಳ ನಂಬರ್ ನನ್ನ ಹತ್ರ ಇಲ್ಲ, ನನ್ನ ನಂಬರ್ ಅವಳ ಹತ್ರ ಇಲ್ಲ. ಸೊ ಅವತ್ತು ಆಲ್ಬಮನ್ನು ನೋಡ್ತಾ ಕೂತ್ಕೊಂಡಾಗ ಎಷ್ಟು ಕ್ಲೋಸ್ ಆಗಿದ್ವಿ, ಎಷ್ಟು ದೂರ ಆಗಿಬಿಟ್ವಲ್ಲ, ಯಾವ ಥರ ಆಯ್ತಲ್ಲ ಅಂತ ಹೇಳಿ ಒಂದು ಸ್ವಲ್ಪ ಫೀಲ್ ಆಯಿತು. ಬಟ್ ಕಾಂಟ್ಯಾಕ್ಟ್ ಆದರೆ ಎಷ್ಟು ಚೆನ್ನಾಗಿರುತ್ತಲ್ವ, ಕಾಂಟ್ಯಾಕ್ಟ್ ಆಗಬೇಕಿತ್ತು ಅಂತ ಹೀಗೆ ಅಂದ್ಕೊಂಡೆ. ಬಟ್ ಎಂದೋ ಒಂದಿನ ಕಾಂಟ್ಯಾಕ್ಟ್ ಆಗೇ ಆಗ್ತಾಳವಳು ಅಂತ ನಾನು ಇಷ್ಟೇ ಅಂದ್ಕೊಂಡು ಸುಮ್ಮನಾಗಿರುವಂಥದ್ದು. ಬಟ್ ಅವತ್ತು ಸಂಜೆ ಅಷ್ಟೊತ್ತಿಗೆ ಅವಳು ನನ್ನ ಬ್ರದರ್ ಕಡೆಯಿಂದ ನಂಬರನ್ನು ತೊಗೊಂಡ್ಬಿಟ್ಟು ಅವಳು ನನಗೆ ಕಾಲ್ ಮಾಡಿರುವಂಥದ್ದು. ಸೊ ವಂಡರ್ ಅಂದರೆ ವಂಡರ್ ಆಗೋಯ್ತು. ಯಾಕೆ ಅಂತಂದರೆ ಇಷ್ಟು ಬೇಗ ಈ ಥರ ನಮಗೆ ನಾವು ಅಂದ್ಕೊಂಡಿರೋದು ಆಗುತ್ತಾ ಅಂತ ಅನ್ನುವಂಥದ್ದು ಆಯಿತು. ಇನ್ನು ಎರಡನೇದಾಗಿ, ಯಾರಿಗೆಲ್ಲ ಯೂಟ್ಯೂಬ್ ಚಾನಲ್ ಇರುತ್ತೋ ಸೊ ಅವ್ರಿಗೆಲ್ರಿಗೂ ಗೊತ್ತಿರುತ್ತೆ ವಾಚ್ ಅವರನ್ನು ಕಂಪ್ಲೀಟ್ ಮಾಡ್ಕೊಳ್ಳೋದು ಎಷ್ಟು ಸ್ವಲ್ಪ ಕಷ್ಟನೇ ಅಂತ ಅನ್ನುವಂಥದ್ದು. ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿರುವಂಥದ್ದು ಒಂದು ಹಾಬಿಯಾಗಿ ನಾನು ತೊಗೊಂಡಿರುವಂಥದ್ದು. ಸೊ ಅದರದ್ದೆಲ್ಲ ಡೀಟೇಲ್ಸನ್ನು ಒಂದು ಸಾರಿ ಹೇಳ್ತೀನಿ ನಿಮಗೆ. ಬಟ್ ಅಂದರೆ ನನಗೆ ಕೋಟನ್ನು ಬರೆಯುವಂಥ ಅಭ್ಯಾಸ ಜಾಸ್ತಿ ಇತ್ತು. ಸೊ ಹಾಗಾಗಿ ಕೋಟ್ಸ್ಗಳು ನನಗೆಲ್ಲೇ ಸಿಕ್ಕರೂ ಕೂಡ ಅದನ್ನೆಲ್ಲದನ್ನು ಕೂಡ ನಾನು ಯೂಟ್ಯೂಬಲ್ಲಿ ಸುಮ್ಮನೆ ಹಾಕ್ತಾಯಿದ್ದೆ ಅಷ್ಟೇ. ಅದರಿಂದ ಜಾಸ್ತಿ ಸಬ್ಸ್ಕ್ರೈಬರ್ ಕೂಡ ಆಯಿತು. ಹೀಗೆ ಒಂದು ಸಾರಿ ವಿಡಿಯೋ ನೋಡ್ತಾ ಇರಬೇಕಾದ್ರೆ ರಮ್ಯಾ ಜಗತ್ ಅವರ ಒಂದು ವಿಡಿಯೋ ಸಿಕ್ತು. ಅವ್ರದ್ದು ನೋಡಿದಾಗ ಅಮೌಂಟ್ ಬರುತ್ತೆ ಇದರಿಂದ, ನಾವು ಈ ಥರ ವರ್ಕ್ ಮಾಡಿದರೆ ಹೀಗೆ ನಿಮಗೆ ಗೊತ್ತಿರುವಂಥ ಮಾಹಿತಿಯನ್ನು ಹಂಚ್ಕೊಂಡ್ರೆ ಅಂತ ಗೊತ್ತಾಯಿತು. ಆವಾಗ ನಾನು ಅಂದ್ಕೊಂಡಿರುವಂಥದ್ದು, ಸೊ ನಾನು ಯಾಕೆ ಇದರಲ್ಲಿ ಅರ್ನ್ ಮಾಡಬಾರ್ದು, ನಾನು ಕೂಡ ಯಾಕೆ ನನಗೆ ಗೊತ್ತಿರೋಂಥ ವಿಷಯವನ್ನು 4 ಜನರಿಗೆ ಹಂಚ್ಕೊಳ್ಬಾರ್ದು, ನನಗೆ ಒಳ್ಳೆಯದಾಗಿದೆ ಅಂತಂದರೆ ಅದೇ ಇನ್ಫಾರ್ಮೇಷನ್ಸನ್ನು, ನನಗೆ ಗೊತ್ತಿರೋಂಥ ಇನ್ಫಾರ್ಮೇಷನ್ನ ಬೇರೆಯವ್ರಿಗೂ ಹೇಳ್ಬೋದಲ್ಲ ಅಂತ ಅಂದ್ಕೊಂಡ್ಬಿಟ್ಟು ನಾನು ಲಾಂಗ್ ವಿಡಿಯೋಗಳನ್ನು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು 4 ತಿಂಗಳಾಯಿತು ಲಾಂಗ್ ವಿಡಿಯೋಗಳನ್ನು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಬಟ್ಟು ವಾಚ್ ಅವರ್ಸು ಮತ್ತು ವಾಚಸ್ ಅಷ್ಟೊಂದೇನು ಬರ್ತಾ ಇರಲಿಲ್ಲ, ಅಷ್ಟಕ್ಕಷ್ಟೇ ಬರ್ತಾಯಿತ್ತು.
ಬಟ್ ನಾನು ಯಾವಾಗ ಗಣೇಶನ ಪೂಜೆಯನ್ನು ಸ್ಟಾರ್ಟ್ ಮಾಡಿದ್ನೋ ಆವಾಗ ಒಂದಿನ ನಾನು ಅಫರ್ಮೇಷನನ್ನು ಮಾಡಿಕೊಂಡೆ. ನಾನು ಮಾಡ್ತಾ ಇರುವಂಥ ಕೆಲಸಕ್ಕೆ, ನಾನು ಮಾಡ್ತಾ ಇರುವಂಥ ಕಾರ್ಯ ಸರಿಯಾಗಿದ್ದರೆ, ನಾನು ಹೋಗ್ತಾ ಇರುವಂಥ ವೇ ಕರೆಕ್ಟಾಗಿತ್ತು ಅಂತ ಹೇಳಿದರೆ ನನಗೆ ನೀನೇ ದಾರಿ ತೋರಿಸ್ಬೇಕು ಅನ್ನುವಂಥ ಒಂದಿಷ್ಟು ಅಫರ್ಮೇಷನನ್ನು ಮಾಡಿಕೊಂಡೆ. ಬಟ್ ಮಾಡ್ಕೊಂಡಾಗಿ ಮಾರನೇ ದಿನ ನಾನು ಒಂದು ವೀಡಿಯೋವನ್ನು ಹಾಕ್ತಾ ಹೋದೆ. ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗೋಯಿತು. ಅದೇ ಒಂದು ವೀಡಿಯೋದಿಂದನೇ ವಾಚ್ ಅವರ್ ಕೂಡ ಕಂಪ್ಲೀಟ್ ಆಯಿತು. ಸೊ ಇಷ್ಟು ಖುಷಿ ಅಂತ ಅನ್ನಿಸ್ತು ಅಂತ ಹೇಳಿದರೆ, ನಾವು ಚಿಕ್ಕದಾಗಿ ಏನನ್ನಾದರೂ ಒಂದಿಷ್ಟು ವಿಷನ್ನು ಮಾಡಿಕೊಂಡಾಗ ಅದು ಫುಲ್ ಆಗ್ತಾ ಹೋಯಿತು ಅಂತಂದರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತಲ್ವ. ಸೊ ಆ ಥರ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಇನ್ನು ನಾನು ಅಪ್ಲೈ ಮಾಡುವಾಗಲೂ ಕೂಡ ಅಷ್ಟೇ, ಅದರಲ್ಲಿ ಕೆಲವೊಂದಿಷ್ಟು ಮಿಸ್ಟೇಕ್ಸ್ಗಳನ್ನು ಮಾಡಿಕೊಂಡಿದ್ದೆ. ಏಕೆಂದರೆ ನನಗೆ ಕರೆಕ್ಟಾಗಿ ಅದ್ರ ಬಗ್ಗೆ ರೂಲ್ಸ್ ಗೊತ್ತಿರಲಿಲ್ಲ. ಯೂಟ್ಯೂಬ್ ಸ್ಟಾರ್ಟ್ ಮಾಡುವಾಗ ಹೀಗೆ ಇರಬೇಕು, ಹೀಗೆ ಮಾಡಬೇಕು, ಇದೇ ಥರನೇ ಎಲ್ಲದೂ ಕೂಡ ಇರುತ್ತೆ ಅನ್ನುವಂಥದ್ದು ನನಗೇನು ಐಡಿಯಾ ಇರಲಿಲ್ಲ. ಸೊ ಹಾಗಾಗಿ ನಾನು ಅಲ್ಲೆಲ್ಲ ಕೂಡ ಏನು ಮಾಡ್ತಾಯಿದ್ದೆ, ಸುಮ್ಮನೆ ಯಾವ್ದು ಸಿಗುತ್ತೋ ಅವೆಲ್ಲವನ್ನು ಕೂಡ ನಾನು ಕೋಟ್ಸ್ಗಳನ್ನು ಹಾಕ್ತಾಯಿದ್ದೆ. ಬರೀ ಒಂದೇ ಥರದ ಮ್ಯೂಸಿಕನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಬರೀ ಕೋಟ್ಸ್ಗಳನ್ನು ಹಾಕ್ತಾ ಹೋದ್ವಿ ಅಂತಂದರೆ ಅದು ರೀಯೂಸ್ಡ್ ಕಂಟೆಂಟ್ ಅಂತ ಹೇಳಿಬಿಟ್ಟು ನಮಗೆ ಸ್ಟ್ರೈಕ್ ಕೊಡುತ್ತೆ. ಸೊ ಅದು ಮಾನಿಟೈಸೇಷನ್ ಆಗಲ್ಲ ಅನ್ನುವಂಥ ಮಾಹಿತಿ ಸಿಕ್ತು. ಆವಾಗ ನಾನು ಎಲ್ಲ ವೀಡಿಯೋಗಳನ್ನು ಡಿಲೀಟ್ ಮಾಡಬೇಕಾಯಿತು. ಬಟ್ ಡಿಲೀಟ್ ಮಾಡಲಿಕ್ಕೆ ಮನಸ್ಸಿರಲಿಲ್ಲ. ಬಟ್ ಆದರೂ ಕೂಡ ಕೆಲವೊಂದಿಷ್ಟು ವೀಡಿಯೋಗಳನ್ನು ನಾನು ಡಿಲೀಟ್ ಮಾಡಿಬಿಟ್ಟು ಆಮೇಲೆ ಅಪ್ಲೈ ಮಾಡಿದೆ. ಆವಾಗಲೂ ಕೂಡ ಅಷ್ಟೇ, ಗಣೇಶನ ಮೇಲೆ ಒಂದು ನಂಬಿಕೆನ ಇಟ್ಬಿಟ್ಟು ನಾನು ಏನು ಮಾಡ್ತಾಯಿದ್ದೀನೋ ನನಗಂತೂ ಗೊತ್ತಿಲ್ಲ, ಬಟ್ ನಿನ್ನ ಮೇಲೆ ಭಾರ ಹಾಕಿ ನಾನು ಇದೆಲ್ಲದನ್ನು ಕೂಡ ಮಾಡ್ತಾಯಿದ್ದೀನಿ, ಸೊ ನೀನೇ ದಾರಿ ತೋರಿಸ್ಬೇಕು ಅಂತ ಅಂದ್ಕೊಂಡ್ಬಿಟ್ಟು ಅಪ್ಲೈ ಮಾಡಿದೆ. ಅದು ಕೂಡ ಸಕ್ಸಸ್ ಆಯಿತು. ತುಂಬ ಅಂದರೆ ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು. ಹೀಗೆ ಚಿಕ್ಕ ವಿಷಯಗಳೆಲ್ಲವೂ ಕೂಡ ಸಕ್ಸಸ್ಫುಲ್ ಆಯಿತು. ಹೀಗೇ ನಾನಿವಾಗ ಒಂದು ದೊಡ್ಡ ವಿಷಯನ ಇಟ್ಕೊಂಡ್ಬಿಟ್ಟು ಆ ಪೂಜೆಯನ್ನು ಹಿಡ್ದಿರುವಂಥದ್ದು. ಸೊ ಅದು ಕೂಡ ಒಂದಿನ ನೆರವೇರುತ್ತೆ ಅನ್ನುವಂಥ ಆತ್ಮವಿಶ್ವಾಸ ತುಂಬಾ ಇದೆ ಅಂತ ಹೇಳ್ತಾ ಇದ್ದೀನಿ. ಈ ಥರ ಇತ್ತು 21 ದಿನದ ಒಂದು ಪೂಜೆ. ನಾನು ಮಾಡಿರುವಂಥ ಪೂಜೆಯ ಒಂದಿಷ್ಟು ಸಣ್ಣ ವಿಷಯಗಳು ಸಾಕಷ್ಟು ನಡೆದಿದ್ದಾವೆ, ಬಟ್ ಇವು ಇಂಪಾರ್ಟೆಂಟ್ ಅಂತ ಅನ್ನಿಸ್ತು. ಸೊ ಅದಕ್ಕೆ ಇವನ್ನು ನಾನು ನಿಮ್ಮ ಹತ್ರ ಹಂಚ್ಕೊಂಡಿರುವಂಥದ್ದು. ಶಿವರಾತ್ರಿ ಹಬ್ಬ ಅಂತೂ ನಾರ್ಮಲಾಗಿ ಎಲ್ಲರೂ ಕೂಡ ಉಪವಾಸ ಮಾಡುವಂಥದ್ದು, ಜಾಗರಣೆ ಮಾಡುವಂಥದ್ದು, ಹಾಗೆ ಹಬ್ಬವನ್ನು ಆಚರಣೆ ಮಾಡುವಂಥದ್ದು, ದೇವಸ್ಥಾನಗಳಿಗೆ ಹೋಗುವಂಥದ್ದು ಎಲ್ಲರೂ ಕೂಡ ಮಾಡಿರ್ತೀರ. ಸೊ ಹಾಗೆಯೇ ನಾನು ಕೂಡ ಮಾಡಿರುವಂಥದ್ದು. ಬಟ್ ಜಾಗರಣೆಯನ್ನು ಕಂಪ್ಲೀಟಾಗಿ ನನಗೆ ಮಾಡೋಕ್ಕಾಗಿಲ್ಲ. 12 ಗಂಟೆವರೆಗೂ ಅಷ್ಟೇ ಮಾಡಿಬಿಟ್ಟು ತದನಂತರ ಮತ್ತೆ ಬೆಳಗ್ಗೆನೇ ಬೇಗ ಬ್ರಾಹ್ಮಿ ಮುಹೂರ್ತದಲ್ಲೇ ಏಳಬೇಕಿತ್ತು. ಹಾಗೆಯೇ ಲಾಸ್ಟ್ ದಿನ ಗಣೇಶನ ಪೂಜೆ ಆಗಿತ್ತು. ಸೊ ಹಾಗಾಗಿ ಗಣೇಶನ ಪೂಜೆ ಮತ್ತು ಶಿವಪ್ಪ ಅಪ್ಪ ಮಗ ಎರಡೂ ಜನರದ್ದು ಪೂಜೆನೂ ಕೂಡ ಒಂದೇ ದಿನ ಮಾಡಿರುವಂಥದ್ದು. ತುಂಬ ಅಂದರೆ ತುಂಬಾ ಖುಷಿ ಕೊಡ್ತು ಅಂತ ಹೇಳ್ಬೋದು. ಈ ಹಬ್ಬದಲ್ಲಿ ನಾವು ನೈವೇದ್ಯಕ್ಕಾಗಿ ಗೋಧಿ ಹುಗ್ಗಿಯನ್ನು ಮಾಡ್ತೀವಿ. ಹಾಗೆ ಗೋಧಿ ಹುಗ್ಗಿ ಮತ್ತು ಅವರೆಕಾಳು ಪಲ್ಯ ಇತ್ತು ಅಂತಂದರೆ ತುಂಬಾ ಫೇವ್ರೇಟ್ ಅಂತ ಹೇಳ್ಬೋದು ನಮ್ಮ ಸೈಡು. ಹಾಗಾಗಿ ಏನಾದರೂ ವಿಶೇಷತೆ ಇದ್ದಾಗ ಗೋಧಿ ಹುಗ್ಗಿಯನ್ನು ಸ್ಪೆಷಲಾಗಿ ಮಾಡಿಸ್ತಿರ್ತಾರೆ. ಬಟ್ ಈ ಶಿವರಾತ್ರಿಗೆ ಸ್ಪೆಷಲಾಗಿ ಗೋಧಿ ಹುಗ್ಗಿಯನ್ನು ಮಾಡುವಂಥದ್ದು. ಸೊ ನಾನು ಕೂಡ ಗೋಧಿ ಹುಗ್ಗಿಯನ್ನು ಮಾಡಿದ್ದೆ. ಹಾಗೆ ಎಲ್ಲ ಅಡುಗೆಗಳನ್ನು ಥರದ ಅಡುಗೆಗಳನ್ನು ಕೂಡ ಮಾಡಿ ನೈವೇದ್ಯವನ್ನು ಮಾಡಿರುವಂಥದ್ದು. ಅದರ ಸ್ವೀಟಾಗಿ ಮಾಡಿರುವಂಥದ್ದು ಗೋಧಿ ಹುಗ್ಗಿಯನ್ನು ಮಾಡಿರುವಂಥದ್ದು. ಇನ್ನು ಇದೇ ಹಬ್ಬದಲ್ಲಿ ವಿಶೇಷವಾಗಿ ನಾವು ಇನ್ನೊಂದು ಪೂಜೆಯನ್ನು ಮಾಡ್ತೀವಿ. ಮನೆಯ ಒಳಗಡೆ ದೇವರಿಗೆಲ್ಲದೂ ಕೂಡ ನೈವೇದ್ಯ ಆದ ನಂತರ ನಾವು ಯೂನಿವರ್ಸ್ಗೆ, ಒಂದು ಮೇಲೆ ಇರುವಂಥ ಭಗವಂತನಿಗೆ ಒಂದು ನೈವೇದ್ಯವನ್ನು ಮಾಡ್ತಿರ್ತೀವಿ. ಅದನ್ನು ಯಾವ ರೀತಿ ಮಾಡ್ತೀವಿ ಅಂತ ಹೇಳಿದರೆ ಅದನ್ನು ನಾನು ಶೂಟ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಸಿಂಪಲ್ಲಾಗಿ ಹೇಳ್ತಾ ಇದ್ದೀನಿ. ಮನೆಯ ಅಂಗಳದಲ್ಲಿ, ಅಂದರೆ ನಾವು ರಂಗೋಲಿ ಹಾಕಿರ್ತೀವಲ್ವ, ಸೊ ಅಲ್ಲಿ ಒಂದು ಮಣೆಯನ್ನು ಇಟ್ಬಿಟ್ಟು ಮಣೆಯ ಮೇಲೆ ಒಂದು ತಾಮ್ರದ ಚರಿಗೆಯಲ್ಲಿ ನೀರನ್ನು ತುಂಬಿಟ್ಟು ಅದಕ್ಕೆಲ್ಲ ಪೂಜೆಯನ್ನು ಮಾಡಿಬಿಟ್ಟು ಅಲ್ಲಿ ನಾವು ಉತ್ರಾಣಿ ಕಡ್ಡಿಯನ್ನು ಹಾಕುವಂಥದ್ದು ಹಾಗೂ ಎಕ್ಕಿ ಗಿಡದ ಹೂಗಳನ್ನು ಹಾಕುವಂಥದ್ದು ತುಂಬ ವಿಶೇಷವಾಗಿರುತ್ತೆ. ಈ ಮಾಘ ಮಾಸದಲ್ಲಿ ಎಕ್ಕೆ ಗಿಡದ ವಿಶೇಷತೆಯನ್ನು ಹೊಂದಿದೆ. ಸೊ ಹಾಗಾಗಿಯೇ ಎಕ್ಕೆ ಗಿಡದ ಹೂವನ್ನು ಹಾಕುವಂಥದ್ದು ಮತ್ತು ಉತ್ರಾಣಿ ಕಡ್ಡಿಯನ್ನು ಹಾಕೋದ್ರಿಂದ ಧನ ಸಂಪತ್ತು, ಅಷ್ಟೈಶ್ವರ್ಯ, ನಮಗೆ ಏನೆಲ್ಲ ಬೇಕಲ್ವಾ, ಸೊ ಅದೆಲ್ಲದೂ ಕೂಡ ಸಿಗತ್ತೆ ಅನ್ನುವಂಥ ಒಂದು ನಂಬಿಕೆ. ಹಾಗೆ ಭಗವಂತ ಎಲ್ಲ ಕಡೆಯೂ ಕೂಡ ನಮ್ಮನ್ನು ಕಾಪಾಡ್ತಾನೆ ಅನ್ನುವಂಥ ಒಂದು ವಾಡಿಕೆ. ಸೊ ಹಾಗಾಗಿ ಇವತ್ತಿನ ದಿನ ನಾವು ಆ ಒಂದು ತಾಮ್ರದ ಚರಿಗೆಯನ್ನು ಇಟ್ಟು ಈ ಥರ ಎಲ್ಲ ಪೂಜೆ ಮಾಡಿಬಿಟ್ಟು ಅಲ್ಲಿ ಹಣ್ಣು, ಕಾಯಿ, ಕರ್ಪೂರ ಎಲ್ಲವನ್ನು ಬೆಳಗಿಸ್ಬಿಟ್ಟು ಒಂದು ಎಡೆಯನ್ನು ಮಾಡಿ ಕೂಡ ನೈವೇದ್ಯವನ್ನು ಮಾಡ್ತಿರ್ತೀವಿ. ಈ ಥರ ಮಾಡಿಬಿಟ್ಟು ಹಬ್ಬವನ್ನು ಎಂಡ್ ಮಾಡ್ತೀವಿ. ಹಾಗೆ ಎಲ್ಲರೂ ಕೂಡ ದೇವಸ್ಥಾನಗಳಿಗೆ ವಿಸಿಟನ್ನು ಕೊಡ್ತಾರೆ. ಸೊ ಹಬ್ಬ ಅಂದಮೇಲೆ ಎಲ್ಲರೂ ಕೂಡ ಹೋಗೋದೇ ಅಲ್ವಾ. ಹಾಗೆ ಹಬ್ಬದ ದಿನ ಅಂದರೆ ಉಪವಾಸ ಇದ್ದ ದಿನ ನಾವು ಶಿವನ ದೇವಸ್ಥಾನಗಳಿಗೆ ನೈಟು ಅಲ್ಲಿ ಹೋಗಿಬಿಟ್ಟು ಒಂದು ಭಜನೆಯನ್ನು ಮಾಡುವಂಥದ್ದು ಎಲ್ಲದನ್ನು ಕೂಡ ಮಾಡ್ಕೊಂಡು ಬಂದಿದ್ವಿ.
ಬಟ್ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಸಾಯಿಬಾಬನ ದೇವಸ್ಥಾನಕ್ಕೂ ಕೂಡ ಹೋಗಿ ವಿಸಿಟನ್ನು ಕೊಟ್ಟು ಪಾರಾಯಣವನ್ನು ಓದಿ ಇವತ್ತಿನ ದಿನವನ್ನು ನಾನು ಫುಲ್ ಮಾಡಿದೆ ಅಂತ ಹೇಳ್ಬೋದು. ವಿಡಿಯೋ ಸ್ವಲ್ಪನಾದರೂ ನಿಮಗೆ ಇಂಟ್ರೆಸ್ಟಿಂಗ್ ಮತ್ತು ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ. ಧನ್ಯವಾದಗಳು.